ಹೇಗೆ ಅನಿಸ್ತು ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನೀವೆಲ್ಲ ಸಿನಿಮಾ ಬಂದು ನೋಡಿದ್ರಿ? ನಮಗೆ ನಾವು ಎಲ್ಲ ಸಿನಿಮಾ ನೋಡ್ತೀವಿ, ಎಲ್ಲ ಸಿನಿಮಾಗೂ ಅಲ್ಲ ಎಲ್ಲ ಸಿನಿಮಾ ನೋಡೋದಕ್ಕಿಂತ ಇದು ಯಾವ ಥರ ಅನಿಸ್ತು ಅಂತ. ಚೆನ್ನಾಗಿದೆ, ಹೊಸ ಸಬ್ಜೆಕ್ಟ್. ಹೌದಾ? ರೀಚ್ ಆಗಬೇಕು ಅಂತ ಅನಿಸ್ತು. ಹೌದಾ? ನಮಗೂ ಕೂಡ ತುಂಬ ಖುಷಿ ಆಯಿತು. ಇದೇ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀವಿ. ಈಗ ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡ್ಬೇಕಂತೇಳಿ ಖುಷಿ ಆಗುತ್ತೆ ಈ ಥರ ಎಲ್ಲ ಸಿನಿಮಾಗಳು ಬಂದಾಗೆ. ಸೊ ಆ ಕನ್ನಡ ಆಡಿಯನ್ಸ್ಗಳು ಯಾವುದೇ ರೀತಿಯಲ್ಲಿ ಕೈ ಬಿಡಲ್ಲ. ಈ ಥರ ಕಂಟೆಂಟ್ ಇದ್ದಾಗೆ ತುಂಬ ಚೆನ್ನಾಗಿದೆ. ಈಗ ಕನ್ನಡಿಗ ಜನಗಳ ಮೇಲೆ ಬಿಟ್ಬಿಟ್ಟಿದ್ದೀವಿ ನಾವು. ಇಷ್ಟು ದಿನ ಏನು ಮಾಡಬೇಕು ನಾವು ಮಾಡಿದ್ದೀವಿ ನಮ್ಮ ಕೆಲಸಗಳಲ್ಲಿ. ಸೊ ಇನ್ನೇನು ಕನ್ನಡಿಗರನ್ನ ಕೇಳಬೇಕು, ಇನ್ನು ಯಾವುದೇ ರೀತಿಲಿ ತಗೊಂತಾರೆ. ಪರಭಾಷೆ ಸಿನಿಮಾಗಳಿಗೆ ಒಂದಿಷ್ಟು ಬೇರೆ ರೀತಿಯಲ್ಲಿ ಅಷ್ಟು ಟಿಕೆಟ್ ಅಂತ ಮಾತಾಡ್ಕೊಂಡು ಈ ಥರ ಗೊಂದಲದಲ್ಲೇ ಹೋಗೋಕ್ಕಿಂತ ನಮ್ಮಂಥ ಕನ್ನಡ ಸಿನಿಮಾಗಳನ್ನ ಕನ್ನಡಿಗರನ್ನ ಒಂಚೂರು ಕೈ ಹಿಡಿದು ಬೆಳೆಸ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಸೊ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಹಾಂ, ಕಲಾವಿದಾಗಿ ಮೊದಲು ನಿಮಗೆ ಎಷ್ಟು ಇಲ್ಲ ತುಂಬ ಖುಷಿ ಆಗುತ್ತೆ. ಈ ಥರದಲ್ಲಿ ಜನಗಳೆಲ್ಲ ನಮ್ಮಂಥ ಹೊಸ ಕಲಾವಿದರಿಗೆ ಈ ಥರ ಸಪೋರ್ಟ್ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಕಂಟೆಂಟ್ ಇರುವಂತ ಸಿನಿಮಾನ ಉಳಿಸ್ಕೊಳ್ಳೋಕೆ ಅಥವಾ ಪ್ರಮೋಷನ್ಗಾಗಿ ಯಾವ ತರ ಪ್ಲಾನ್ ಮಾಡಿ? ಹೌದು, ನಮಗೊಂದಿಷ್ಟು ಗೊಂದಲ ಇತ್ತು. ಪುಷ್ಪ ಬರೋದ್ರಿಂದ ಒಂದಿಷ್ಟು ಜನ ಹೇಳೋರು, ನಮಗೂ ಒಂದಿಷ್ಟು ಸ್ನೇಹಿತರು ಎಲ್ಲ ಸಿನಿಮಾಗೆ ನಿಮ್ಗೆ ಎಫೆಕ್ಟ್ ಆಗುತ್ತೆ, ನೀವು ಯಾಕೆ ನೀವು ಒಂದು ವಾರ ಮುಂದೆ ಹೋಗ್ಬೇಕಾಗಿತ್ತು, ಇಲ್ಲ ಹಿಂದೆ ಅದಕ್ಕಿಂತ ಮುಂದೆ ಒಂದು ವಾರ ಮುಂದೆ ಮಾಡಬೇಕಾಗಿತ್ತು ಅಂತ ಕೇಳಿದರು. ಸೊ ನಮ್ಗೆ ಆ ಥರದಲ್ಲಿ ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಏನು ಆಗಿಲ್ಲ ಪುಷ್ಪದಿಂದ. ನಮಗೆ ಖುಷಿ ಆಗುತ್ತೆ. ಯಾವುದು ನೋಡಿ ಈಗ ಎಷ್ಟು ಹೌಸ್ಫುಲ್ ಆಗಿತ್ತು, ನೀವೇ ಬಂದು ನೋಡಿದಿರ. ತುಂಬ ಖುಷಿ ಆಗುತ್ತೆ ಈ ಥರದಲ್ಲಿ ವಿಷಯ ಕೇಳೋದಕ್ಕೆ. ಥ್ಯಾಂಕ್ ಯು. Coming soon, your channel, your voice, your trust.